ಹಾಯ್ ಪುಟ, ಏನು ನಿನ್ನ ಹೆಸರು? ಹೆಸರಲ್ಲಿ ಏನಿದೆ ಬಿಡಿ ಸರ್. ನೀವೇನ ಫೋಟೋಗ್ರಾಫರ್ ಇಲ್ಲಿ ಫೋಟೋ ತೆಗಿಯಕ್ಕೆ ಬಂದಿದ್ದು? ಹೌದು. ಈ ಮನೆ ಹಿಂದೆ ಎಲ್ಲೂ ಹೋಗ್ಬೇಡಿ. ಯಾಕೆ ಸರ್? ನಿನ್ನೆ ಒಂದು ಫಿಲಮ್ ನೋಡಿದೆ ಸರ್. ಇದೇ ಥರ ಮನೆ, ಇದೇ ಥರ ಫೋಟೋಗ್ರಾಫರು, ಇದೇ ಥರ ಕ್ಯಾಮ್ರಾ. ಫೋಟೋ ತೆಗಿಯಕ್ಕೆ ಬಂದಿದ್ನಾ, ಫೋಟೋ ತೆಗಿಯಕ್ಕೆ ಬಂದವನು ವಾಪಸ್ ಹೋಗ್ಲೇ ಇಲ್ಲ. ಡಬ್ಬದ ಮನೆಲ್ಲ ಗೊತ್ತಾಕಂದ್ಬಿಟ್ಟ. ಹಾಗಾದ್ರೆ ಈ ಫಿಲಮ್ ನೀವು ನೋಡಿದ್ದೀರಾ? ಹೌದು ಸರ್. ಆ ಫಿಲಮಲ್ಲೂ ನಿಮ್ಮ ಥರನೇ ಫೋಟೋಗ್ರಾಫರು, ಇದೇ ಥರ 2 ಪಟ್ಟಿ, ಕುಂಕುಮ, ಇದೇ ಶರ್ಟು. ನಿಮ್ಮ ಅಸಿಸ್ಟೆಂಟು ಹಿಂಗೆ ಇದ್ದ. ಹುಷಾರು ಸರ್. ನನಗೇನೋ ಇವತ್ತು ನಿಮ್ಮ ಗತಿ ಸೇಮ್ ಟು ಸೇಮ್ ಆಗೋ ಥರ ಕಾಣಿಸ್ತಿದೆ. ಫೋಟೋ ತೆಗೆಯೋಣ ಅಂತ ಬಂದರೆ ನನ್ನ ಫೋಟೋಗೆ ಆರ ಹಾಕ್ಸಂಗಿದ್ದೀರಲ್ಲಪ್ಪ. ಫಸ್ಟ್ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಓಡೋಗ್ಬಿಡ್ಬೇಕು. ಓ, ಏನು ಸ್ಕೆಚ್ ಆಗ್ತಿದ್ರಲ್ಲಪ್ಪ. ಅದನ್ನ ನಾನು ಹೇಳ್ತೀನಿ ಅಂಕಲ್. ಬನ್ನಿ ನೀವು. ಡುಮ್ಮಣ್ಣ ಬನ್ನಿ. ಬನ್ನಿ ಬನ್ನಿ. ಅಲ್ಲಿ ನೋಡಿ ಅಂಕಲ್, ಕಾಣಿಸ್ತಿದ್ಯಾ? ಅಂಕಲ್, ಇವತ್ತು ನೀವು ಬೈಕಲ್ಲಿ ಬಂದಿದ್ದೀರಾ ಅಲ್ವಾ? ಹೌದು. ಏನಾದ್ರೂ ಮಳೆ ಬಂದ್ರೆ ಹೇಗ್ ಮನೆಗೆ ಹೋಗ್ತೀರಾ? ಹಂಗಂದ್ರೆ ಇದೇ ಮನೇಲಿ ಉಳ್ಕೋಬೇಕಲ್ವಾ? ಹೌದು. ಈ ಮನೇಲಿ ಒಂದ್ ಶಕ್ತಿ ಇದೆ. ಯಾರೇ ಹೊಸಬ್ರು ಈ ಮನೇಲಿ ಬಂದು ಉಳ್ಕೊಂಡ್ರೆ ಅವ್ರನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ದೇವ್ರೆ, ಸ್ಕ್ರೀನೇ ಇಲ್ಲದೆ ಡೆಬಟ್ ಫಿಲಮ್ ತೋರಿಸ್ತಿದ್ದಲ್ಲ ಪುಟ. ಅದಕ್ಕೆ ಫೋಟೋ ಹೇಗ್ ಬರುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಬೇಗ ಈ ಮನೆಯಿಂದ ಹೋಗಿ. ಹ್ಞೂ ಪುಟ, ಗುಡ್ ಐಡಿಯಾ. ಥ್ಯಾಂಕ್ ಯು. ಹಾ, ಬನ್ನಿ ಬನ್ನಿ. ಪುಟ, ನೀನು ಚಿಕ್ಕವರಾದ್ರು ತುಂಬ ತಿಳ್ಕೊಂಡಿದ್ಯಾ. ಹಳೆ ಬರುತ್ತೆ ಅಂತ ಇನ್ಫಾರ್ಮೇಶನ್ಗೆ ನಂಗೆ ತುಂಬ ಹೆಲ್ಪ್ ಮಾಡಿದ್ಯಾಮ. ನಮ್ಮ ಹುಡುಗಿ ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಈ ಊರಲ್ಲೆಲ್ಲ ಅದೇ ಹೇಳೋದು. ನೀವು ನಮಗೆ ಹೆಲ್ಪ್ ಮಾಡಿದ್ರು, ನಾವು ನಿಮ್ಗೆ ಹೆಲ್ಪ್ ಮಾಡಿದ್ವು, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೂಪರ್. ನಾವು ಬರಲ್ಲ ಸರ್, ಹುಷಾರು. ಬರಲ್ಲ ಸರ್, ಹುಷಾರು. ಪುಟ್ಟಿ, ಡುಮ್ಮಣ್ಣ ಸೈಡ್ಗೋಗ. ಓಹೋ, ತುಂಬ ಚುರುಕಾಗಿದ್ದಲ್ಲ ಹುಡುಗಿ. ಲೋ ಕರಿಯಾ, ಅವ್ರು ಇನ್ಫಾರ್ಮೇಶನ್ ಹೇಳಕ್ ಬಂದಿರಲಿಲ್ಲ, ಮತ್ತಿನ್ನೇನಿಗೆ ಬಂದಿದ್ರು? ಹೌದಲ್ವಣ, ಈ ಮನೇಲಿ ದೆವ್ವ ಇದೆ ಅಂತ ಏನಾರು ಹೇಳೋದು. ಮೊದಲೇ ಎದುರ್ಕೊಂಡಿದ್ದೀನಿ, ಇನ್ನೂ ಎದುರಿಸ್ತೀಜ. ಸುಮ್ಮನೆ ಕೆಲಸ ಮಾಡೋ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ನಿ ಸನಿ ದ ಮ ಮಗರಿ ಸನಿ ದ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ. ಷಣ್ಮುಗ, ನಿನ್ನೆ ಹುಡುಕ್ತಿದ್ದೆ, ನೀನೇ ಬಂದೆ ನೋಡು. ಈ ಸೂಟಲ್ಲಿ ಹೇಗೆ ಕಾಣ್ತಿದ್ದೀನಿ? ಯಾಕೋ ಸುಮ್ಮನೆ ನಿಂತ್ಬಿಟ್ಟೆ? ಸೂಟ್ ಚೆನ್ನಾಗಿಲ್ವಾ ಅಥವಾ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಯಾರು ಕೊಟ್ಟಿದ್ದೀವಿ ಸೂಟು? ಇಷ್ಟು ಒಳ್ಳೆ ಟೇಸ್ಟ್ ಯಾರಿಗಿರುತ್ತೆ ಹೇಳು? ಮಾಯ ಕೊಟ್ಟಿದ್ದು. ಸ್ವಾತಿ ಪುಟ್ಟ, ಸೂಟ್ ಹೇಗಿದೆ? ನಿಂಗೆ ಇಷ್ಟ ಆಯ್ತಾ? ಮುತ್ತು, ಇತ್ತೀಚೆಗೆ ತುಂಬ ಬದಲಾಗಿದೆ ಅನ್ನಿಸ್ತಾ ಇದೆ. ಬದಲಾಗಿದ್ದೀನ ನಾನಾ? ಹೋ, ಯಾವಾಗಲೂ ಪಂಚೆ ಶರ್ಟ್ ಹಾಕೊಳ್ತಿದ್ದವನು ಇವತ್ತು ಸೂಟ್ ಹಾಕೊಂಡಿದ್ದೀನಿ ಅಂತ ಹೀಗೆ ಕೇಳ್ತಿದ್ಯಾ? ಮಾಯಾ ಇಷ್ಟಪಟ್ಟು ಕೊಡ್ಸಿದ್ದಾಳೆ. ಮದುವೆಗೆ ಮುಂಚೆ ಫೋಟೋಶೂಟ್ ಮಾಡಿಸ್ಬೇಕು ಅಂದು, ಅದಕ್ಕೆ ಒಪ್ಕೊಂಡೆ. ಅದರಲ್ಲೇನೋ ಐತೆ? ಬದಲಾಗಿದೆ ಅಂತ ಡ್ರೆಸ್ ನೋಡಿ ಹೇಳಿಲ್ಲ, ಮನಸ್ಸು ಬದಲಾಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕೋ ಒಂಥರ ಮಾತಾಡ್ತಿದ್ಯಾ? ಏನಾಯ್ತು? ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಮುಂಚೆ ಮದುವೆನೇ ಬೇಡ ಅಂತಿದ್ದೆ, ಈಗ ಇಷ್ಟೊಂದು ಖುಷಿ ಖುಷಿಯಾಗಿ ಮದುವೆಗೆ ಒಪ್ಕೊಂಡಿದ್ದಿಲ್ಲ. ಏನಾಯ್ತು ನಿನಗೆ? ಒಂದಲ್ಲ ಒಂದಿನ ಮದುವೆ ಆಗಲೇಬೇಕಲ್ವಾ? ಸ್ವಾತಿಗೋಸ್ಕರ, ಈ ಮನೆ ಒಳ್ಳೇದಕ್ಕೋಸ್ಕರ 2ನೇ ಮದುವೆ ಆಗ್ತಾಯಿದ್ದೀನಿ. ನನ್ನ ಪ್ರಕಾರ ನನ್ನ ಮದುವೆ ಆಗೋ ಇರೋದು ಮಾಯಾಗ ಮಾತ್ರ. ಅವಳು ನನ್ನ ಜೀವನದಲ್ಲಿ ಬಂದರೆ ನಾನು ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತು. ಅದಕ್ಕೆ ಸಂತೋಷವಾಗಿ ಈ ಮದುವೆಗೆ ಒಪ್ಕೊಂಡೆ. ಅದು ಅಲ್ಲದೆ ಅವಳು ಈ ಸೂಟ್ನ ತುಂಬ ಇಷ್ಟಪಟ್ಟು ಕೊಡ್ತಿದ್ದಾಳೆ. ಅವಳನ್ನ ಖುಷಿಯಾಗಿಡೋದು ನನ್ನ ಕರ್ತವ್ಯ ಅಲ್ವಾ? ಇದನ್ನು ನೋಡಿ ತಪ್ಪಾಗ್ತಿದೆ ಅಂದರೆ ನಾನೇನು ಹೇಳಿ?
ನಿನಗೆ ಹೆಂಡತಿ ಆಗಕ್ಕೆ, ಈ ಕುಟುಂಬನ ನೋಡ್ಕೊಳ್ಳೋಕ್ಕೆ, ಸ್ವಾತಿನ ಆರೈಕೆ ಮಾಡೋದಕ್ಕೆ ಮಾಯಿಗಿಂತ ಹೆಚ್ಚು ಅರ್ಹತೆ ಇರೋದು ಬೆಳ್ಳಿಗೆ. ಬೆಳ್ಳಿಗತಿ ಏನು? ಬೆಳ್ಳಿಗತಿ ಏನು ಅಂದರೆ ಬೆಟ್ಟದಷ್ಟು ಆಸೆ ಇಟ್ಕೊಂತ ನಾನು ಹೇಳಿದ್ನ. ಚಿಕ್ಕದ್ರಿಂದ ಮುತ್ತು ಮಾವ ಅಂತ ಹಿಂದೆ ಬರ್ತಿದ್ದೆ. ಏನೋ ವಿಶ್ವಾಸದಲ್ಲಿ 4 ಮಾತಾಡ್ತಿದ್ದೆ. ಅದನ್ನೇ ಪ್ರೀತಿ ಅಂದ್ಕೊಂಡ್ರೆ ತಪ್ಪಲ್ವಾ? ಯಾವತ್ತೂ ಯಾರ ಮೇಲೂ ತುಂಬ ಆಸೆ ಇಟ್ಕೊಬಾರ್ದು. ಈ ಭಾವನೆಗಳೇ ಮುಂದೆ ತೊಂದರೆ ಆಗೋದು. ಈಗ ಬೆಳ್ಳಿ ವಿಚಾರದಲ್ಲಿ ಆಗಿರೋದು ಅದೇ ಅಲ್ವೋ? ಬೆಳ್ಳಿ ಮನ್ಸಲ್ಲಿ ಪ್ರೀತಿ ಉಡ್ಸಿದ್ ನೀನು, ಅವಳನ್ನೇ ಮದುವೆ ಆಗ್ತೀನಿ ಬೆಳ್ಳಿಗೆ ಮಾತು ಕೊಟ್ಟಿದ್ದು ನೀನು. ಈಗ ನೋಡಿದ್ರೆ ಬೆಳ್ಳಿದೆ ತಪ್ಪು ಅಂತಿದ್ಯಲ್ಲ. ಈ ವಿಷಯ ಏನಾದ್ರೂ ಅವಳು ಗೊತ್ತಾದ್ರೆ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನಗೆ? ಅದಕ್ಕೆ ಅನಾಹುತ ಆಗೋದಕ್ಕಿಂತ ಮುಂಚೆ ವಿಷಯನ ಅರ್ಥ ಮಾಡಿಸಿ ಅವಳನ್ನ ಸಮಾಧಾನ ಮಾಡು. ಅಂದ್ರೆ ನೀನು ಬೆಳ್ಳಿನ ಮದುವೆ ಆಗಲ್ವಾ? ನಾನು ಮದುವೆ ಅಂತ ಆದ್ರೆ ಅದು ಮಾಯನ ಮಾತ್ರ. ಹಾಗಂತ ಬೆಳ್ಳಿನ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡಲ್ಲ. ನಾನೇ ಒಳ್ಳೆ ಹುಡುಗನ ಹುಡುಕಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ಯಾಕೆಂದರೆ ಪ್ರೀತಿ ವಿಚಾರದಲ್ಲಿ ಅವಳೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ಅವಳ ಜೀವನ ಹಾಳಾಗೋಗುತ್ತೆ. ಹುಡುಗ ಒಬ್ಬ ಒಳ್ಳೆಯವನಾದರೆ ಸಾಕು. ಅವಳ ಜೀವನಕ್ಕೆ ಏನೇನು ಸೌಕರ್ಯ ಬೇಕೋ ನಾನು ಮಾಡಿಕೊಡ್ತೀನಿ. ಆಸ್ತಿಲೇಗೂ ಅವಳಿಗೆ ಕೊಡಬೇಕು ಅಂತಿತ್ತು. ಮದುವೆ ಆದಮೇಲೆ ಅವಳಿಗೇನು ಕೊಡಬೇಕೋ ಕೊಟ್ಟು ಈ ಮನೆಯಿಂದ ಸಂತೋಷವಾಗಿ ಕಳಿಸ್ಕೊಡ್ತೀನಿ. ಏನು ಮುತ್ತು ಇದು? ಸ್ವಲ್ಪನೂ ಮಾನವೀಯತೆ ಇಲ್ಲದೆ ಥರ ಮಾತಾಡ್ತಿದ್ಯಾ? ಮನ್ಸಲ್ಲಿ ತೇವ ಇಲ್ಲ, ಒಣಗೋಗಿದ್ಯಾ ನಿನಗೆ? ಈ ಬೆಳ್ಳಿ ಮೇಲೆ ಇಷ್ಟೇನ ಕಾಳಜಿ ಇರೋದು ನಿನಗೆ? ಕಾಳಜಿ ಇರೋದಕ್ಕೆ ಕಣೋ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಿರೋದು. ಇಲ್ಲಾಂದರೆ ಅವಳ ಜೀವನ ಅವಳು ನೋಡ್ಕೊಳ್ಳಿ ಅಂತ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಮುತ್ತು, ಬರ್ತಾ ಬರ್ತಾ ಹದ್ದು ಮೀರಿ ಮಾತಾಡ್ತಿದ್ಯಾ ನೀನು. ಹದ್ದು ಮೀರಿ ಮಾತಾಡ್ತಿದ್ಯಾ. ನಾನು ಇಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಏನೇನೋ ಮಾತಾಡ್ತಿದ್ಯಲ್ಲೋ. ಮುತ್ತು, ಬೆಳ್ಳಿ ಬಗ್ಗೆ ಯೋಚನೆ ಮಾಡ ಮುತ್ತು. ಆ ಮಗುಗೆ ಮೋಸ ಮಾಡಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಮುತ್ತು. ಏಯ್, ನಾನು ಆಗ್ಲಿಂದ ನೋಡ್ತಿದ್ದೀನಿ ಒಳ್ಳೆ ತಲೆ ಕೆಟ್ಟಿರೋ ಥರ ಆಡ್ತಿದ್ಯಲ್ಲ. ಅಲ್ವೋ ಮುತ್ತು, ಯಾಕೋ ಹಿಂಗೆ ಮಾತಾಡ್ತಾ ಇದೀಯಾ? ಸಾಕು ಬಾಯ್ ಮುಚ್ಚ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಎಲ್ಲ ವಿಷಯದಲ್ಲೂ ಅಡ್ಡ ಬರ್ತಿದ್ಯಾ. ಇವಾಗ ಹೇಳ್ತೀನಿ ಕೇಳು. ನಾನು ಯಾರನ್ನಾದ್ರೂ ಮದುವೆ ಆಗ್ತೀನಿ, ಅದನ್ನ ಕಟ್ಕೊಂಡು ನಿಂಗೇನೋ ಈ ಮನೇಲಿ ನಿಂದ ಎಷ್ಟಿದೆಯೋ ಅಷ್ಟು ನೋಡ್ಕೋ. ಅಪ್ಪ, ಯಾಕಪ್ಪ ಮ್ಯಾನೇಜರ್ಗೆ ಸುಮ್ಮನೆ ಬೈತೀರಾ? ನೀವಿಬ್ರು ಜಗಳ ಆಡಿದ್ರೆ ನಂಗೆ ನಿಜವಾಗ್ಲೂ ಅಳು ಬರುತ್ತೆ. ಏಯ್ ಇಲ್ಲ ಪುಟ್ಟ, ನಾವು ತಮಾಷೆ ಮಾಡ್ತಿದ್ದಿದ್ದು ಅಷ್ಟೇ. ಷಣ್ಮಗ ಹೇಳೋ, ನಾವು ತಮಾಷೆ ತಾನೇ ಮಾಡ್ತಿದ್ದು. ಸ್ವಾತಿ ನೋಡು ಎಷ್ಟೊಂದು ಭಯ ಪಟ್ಕೊಂಡಿದ್ದಾಳೆ. ಪುಟ್ಟ, ಜಗಳ ಏನೂ ಇಲ್ಲ, ಎಲ್ಲ ಊಫಿ. ಹೌದಾ ಅಪ್ಪ? ನಾನು ತಮಾಷೆಗೆ ಹೇಳ್ದೆ ಅಷ್ಟೇ. ನೀನು ತಮಾಷೆ ಮಾಡ್ದ ಪುಟ್ಟ. ಷಣ್ಮಗ ಏನಾಯ್ತು? ಯಾಕೆ ಹೀಗೆ ನೋಡ್ತಿದ್ದೀರಾ? ಕಣ್ಣಲ್ಲಿ ಯಾಕೋ ನೀರು? ನಾನೇನೋ ತಪ್ಪು ಮಾತಾಡೋಣ? ಎಲ್ಲ ಒಂಥರ ಆಗ್ತಿದೆ ಕಣ. ತಲೆ ಎಲ್ಲ ಸಿಡಿತಿದೆ. ನನಗೇನೋ ಆಗಿದೆ. ಅದಕ್ಕೆ ಹೀಗೆ ಆಡ್ತಿದ್ದೀನಿ ನಾನು. ಇಲ್ಲ ಕಣ, ಅದು ಏನಿಲ್ಲ. ನಾನು ಸರಿಯಾಗಿದ್ದೀನಿ ಅಂದಮೇಲೆ ನೀವ್ಯಾಕೆ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ? ಸ್ವಾತಿ ಕೈ ಹಿಡ್ಕೊಂಡು ಏನೋ ಹೇಳ್ಬೇಡ ಅಂತ ಸನ್ನೆ ಮಾಡಿದ್ಲು. ಯಾಕೋ? ಏನಿಲ್ಲ ಕಣ ಮುತ್ತು, ಇದ್ದಿದ್ರೆ ಹೇಳ್ತಿರ್ಲಿಲ್ವಾ? ವಾಟ್ ಇಸ್ ದಿಸ್? ಹೌದಪ್ಪ, ಅಂತ ವಿಷಯ ಏನೂ ಇಲ್ಲ. ನೀವು ಆರಾಮಾಗಿರಿ. ಇಲ್ಲ ಕಣ ಷಣ್ಮುಖ, ನಂಗೇನೋ ಆಗಿದೆ ಅಂತ ಅನಿಸ್ತಿದೆ. ಮ್ಯಾನೇಜರ್ ಬನ್ನಿ, ಅಪ್ಪ ರೆಸ್ಟ್ ಮಾಡ್ಲಿ. ನೀನು ರೆಸ್ಟ್ ಮಾಡೋ. ಏನಿಲ್ಲಪ್ಪ, ನೀನು ನಾವು ಹೋಗ್ಬಿಡ್ತೀನಿ. ಬಾಪತಿ
ನಿಮ್ಮ ಮಾತಿಂದ ಮುತ್ತು ಮಾವನ್ನ ಬದಲಾಯಿಸ್ಬೋದು, ಮಾವನ್ನ ಮಾಯನಿಂದ ದೂರ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಮುಟ್ಟಾಳ್ತನ ಅಷ್ಟೆ. ಬೆಳ್ಳಿಗೋಸ್ಕರ ಇದ್ದಿದ್ದ ಮುತ್ತು ಮಾವ ಸತ್ತೋದ್ರು. ಅವ್ರಿನ್ನೇನಿದ್ರು ನನಗೋಸ್ಕರ, ಈ ಮಾಯಂಗೋಸ್ಕರ ಬದುಕಿರ್ತಾರೆ. ಅದು ನಿನ್ನ ಭ್ರಮೆ. ನೀನು ಹೀಗೆ ಭ್ರಮೆ ಅನ್ಕೊಂಡಿರು, ಅದನ್ನ ನಿಜ ಮಾಡಿ ನಿನ್ನ ಮುಂದೆನೆ ಬದುಕು ತೋರಿಸ್ತೀನಿ. ಇಲ್ಲಿ ನನ್ನ ಚಮತ್ಕಾರ ಅಷ್ಟೇ ನಡೆಯೋದು. ಒಂದ್ಸರಿ ಜೋರಾಗಿ ಗಾಳಿ ಬೀಸಿದ್ರೆ ನೀವೆಲ್ಲರೂ ಹಾರ್ಕೊಂಡು ಹೋಗ್ತೀರಾ. ಹಾರ್ತೀವೋ ಹಾರಿಸ್ತೀವೋ ನಿನಗೆ ಗೊತ್ತಾಗುತ್ತೆ ಮಾಯಾ. ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಮುತ್ತು ಮಾವ ಈಗ ನನ್ನ ಕೈಗೊಂಬೆ. ಗೊಂಬೆ ಅಂದ್ರೆ ಹೇಗಿರುತ್ತೆ ಹೇಳಿ? ತಾಳಕ್ಕೆ ತಕ್ಕ ಕುಡಿಯತ್ತೆ. ಮುತ್ತು ಮಾವನು ಈಗ ಹಾಗೆ, ನಾನು ಹೇಗೆ ಆಡಿಸ್ತೀನಿ ಹಾಗೆ ಆಡ್ತಾರೆ. ನಿಂದು ತುಂಬಾ ಅತಿ ಆಯ್ತು ಮಾಯಾ, ಹೇಳ್ತಾ ಇದ್ದೀನಿ, ನಿಂದು ತುಂಬಾ ಅತಿ ಆಯ್ತು. ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಹೋಗ್ತಾ ಹೋಗ್ತಾ ಇನ್ನೂ ತುಂಬಾ ನಡೆಯೋದಿದೆ. ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ. ಬರ್ಲಾ? ಮ್ಯಾನೇಜರ್, ಅಪ್ಪನ ನಾವು ಕಾಪಾಡಲೇಬೇಕು. ಆದರೆ ಹೇಗೆ ಕಾಪಾಡೋದು ಅಂತ ಗೊತ್ತಿಲ್ಲ. ನೀವೇನಾದರೂ ಹೇಳಿ ಮ್ಯಾನೇಜರ್. ಮುತ್ತು ಮಾವ ಮಾಯಕ್ಕನ ಪರವಾಗಿ ಮಾತಾಡ್ತಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಬೇಜಾರಾಗ್ಬೇಡ, ಸಮಾಧಾನ ಮಾಡ್ಕೊ. ಅನಿಸ್ತಿದ್ರೆ ಹೇಳ್ಬಿಡಿ ಮಾವ, ಯಾರ ಸವಾಸನೂ ಬೇಡ ಅಂತ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಈ ವಿಷಯಕ್ಕೆ ನೀನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಮಾಯಾ? ನಾನು ಮಾತಾಡಿ ಎಲ್ಲ ಸರಿ ಮಾಡ್ತೀನಿ, ನೀನು ಆರಾಮಾಗಿರು. ಸರಿ ಮಾವ, ನೀವು ಹೇಳಿದ್ಮೇಲೆ ನಾನು ಆರಾಮಾಗಿರ್ತೀನಿ. ಇಲ್ಲ, ಅವರು ಮಾಯಕ್ಕ ಅಂದ್ರೇನೆ ಕೆಂಡ ಕಾಡ್ತಿದ್ರು. ಇದಕ್ಕಿದ್ದ ಹಾಗೆ ಅವ್ರ ಹತ್ರ ಚೆನ್ನಾಗಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಒಂದ್ ವೇಳೆ ಮಾಯಕ್ಕನ ಮೇಲೆ ಪ್ರೀತಿ ಏನಾದ್ರೂ ಹುಟ್ಬಿಡ್ತಾ? ಇಲ್ಲ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂದಮೇಲೆ ಮಾಯಕ್ಕನ ಮೇಲೆ ಪ್ರೀತಿ ಹುಟ್ಟಕ್ಕೆ ಹೇಗೆ ಸಾಧ್ಯ? ಇದಕ್ಕೆಲ್ಲ ಏನು ಕಾರಣ ಅಂತಾನೆ ಗೊತ್ತಾಗ್ತಿಲ್ಲ. ಮ್ಯಾನೇಜರ್, ಇವಾಗ ಏನು ಮಾಡೋದು? ಅಪ್ಪ ಫೋಟೋ ಶೂಟ್ ಮಾಡಿಸ್ಕೊತಿರೋದು ಅಮ್ಮಂಗೆ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಇವಾಗ ಗೊತ್ತಾದ್ರೆ ಏನು ಮಾಡೋದು? ಇದಕ್ಕೇನಾದ್ರೂ ಮಾಡಲೇಬೇಕು. ಬೆಳ್ಳಿ ಅಮ್ಮಂಗೆ ಗೊತ್ತಾಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಪ್ಲಾನ್ ಎ ವರ್ಕ್ ಆಗದೆ ಇದ್ರೆ ಏನಂತೆ, ಪ್ಲಾನ್ ಬಿ ಪಕ್ಕ ವರ್ಕ್ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ ಸ್ವಾತಿ, ನಾವು ಅನ್ಕೊಂಡಂಗೆ ಆಗುತ್ತೆ. ಬಾ ಹೋಗೋಣ. ಆಹಾ, ಏನ್ ಜೋಡಿ ಸರ್ ನಿಮ್ದು, ಸೂಪರ್ ಸರ್. ಅದು ಮುಂಚೆನೆ ಗೊತ್ತಿದೆ. ಎನಿವೇಸ್, ಥ್ಯಾಂಕ್ ಯು. ಸ್ವಲ್ಪ ಹತ್ರ ಬನ್ನಿ ಸರ್, ಮೇಡಮ್ ಸ್ವಲ್ಪ ಕೈ ಆ ಕಡೆ ಹಾಕೊಳ್ಳಿ. ಒಂದು ನಿಮಿಷ ಸರ್. ಏನು ಇದು ವರ್ಕ್ ಆಗ್ತಿಲ್ಲ? ಸ್ವಲ್ಪ ಬೇಗ ಬೇಗ ರೆಡಿ ಮಾಡ್ಕೋತೀರಾ? ಎಷ್ಟೊತ್ತಿಂದ ಕಾಯ್ಬೇಕು? ಆಯ್ತು ಮೇಡಮ್, ಒಂದು ನಿಮಿಷ ಮೇಡಮ್, ಆಗೋಯ್ತು ಆಗೋಯ್ತು. ಸ್ವಾತಿ ಪುಟ್ಟ, ನಾನು ಹೇಳ್ದಂಗೆ ಮಾಡಬೇಕು. ಆಯ್ತಾ ಶಿವು, ಇನ್ನೂ ಎಷ್ಟೊತ್ತು? ಸರ್ ಏನಾಯ್ತು?
ಇಲ್ಲ ಮೇಡಮ್, ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡಿದ್ದಿಲ್ಲ ಅದಕ್ಕೆ 2 ನಿಮಿಷ ಮೇಡಮ್, ಆಗೋಯ್ತು ಮೇಡಮ್. ನೀವು ಮನೆಗೆ ಹೋಗ್ಬೇಕು ಬೇಡ? ಮೇಡಮ್ ಹೋಗ್ಲೇಬೇಕು ಮೇಡಮ್, ಸ್ವಲ್ಪ ಏನೋ ಸೆಟ್ಟಿಂಗ್ ಪ್ರಾಬ್ಲಮ್ ಆಗಿದೆ. 1 ನಿಮಿಷ ನೀವು ಕೂತ್ಕೊಂಡಿರಿ ಮೇಡಮ್, ಆಗೋಯ್ತು ಪ್ಲೀಸ್ ಮೇಡಮ್. ಮಾವ ಏ ಮುತ್ತು ಮಾವ ಕರೀತಿದ್ದಾರೆ ಅಂತ ಆಗ್ಲೇ ಹೇಳಿದ್ದಿದ್ರೆ ನಾನು ಅವಾಗ್ಲೇನೆ ಬರ್ತಿದ್ದೆ. ಬನ್ನಿ ಹೋಗೋಣ. ಬನ್ನಿ ಬನ್ನಿ ಬೇಗ ಹೋಗೋಣ. ಸ್ವಾತಿ, ಯಾಕೆ ಅಡ್ಡ ನಿಂತಿದ್ಯಾ? ದಾರಿ ಬಿಡು. ದಾರಿ ಯಾಕೆ ಬಿಡ್ಬೇಕು? ನಾವು ಕೆಳಗಡೆ ಹೋಗ್ಬೇಕು, ಅದಕ್ಕೆ. ಬೇಕಾದ್ರೆ ನೀವು ಹೋಗಿ, ಆದ್ರೆ ಅಮ್ಮನ್ ಮಾತ್ರ ಕಳ್ಸಲ್ಲ. ನೀವ್ಯಾಕೆ ಅಕ್ಕೇನು ಕರ್ಕೊಂಡು ಹೋಗ್ತಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಮೊದಲು ನೀನಿಂದ ಹೊರಡು. ನನಗೆ ಆರ್ಡರ್ ಮಾಡೋದಕ್ಕೆ ನೀವ್ಯಾರು? ಮಾಯಾ ಈ ಮನೆಗೆ ಬಾವಿ ಸೊಸೆ, ಅವಳ ಅಧಿಕಾರ ಮಾತ್ರ ನಡೆಯೋದು. ಅವಳು ಇನ್ನೂ ಈ ಮನೆಗೆ ಯಜಮಾನಿ ಆಗೋವಳು, ಆದರೆ ನಾನು ಈ ಮನೆ ಮಗಳು. ಅವಳಿಗಿಂತ ಹೆಚ್ಚು ಹಕ್ಕು ಅಧಿಕಾರ ನನಗಿದೆ. ನಾಯಿಗೆ ಬಾಲ ಇರುತ್ತಲ್ಲ, ಆ ಮಾಯಂಗ್ ಹಾಗೆ ನೀನು. ಅವಳು ಏನು ಹೇಳ್ತಾಳೋ ಅದನ್ನು ಕೇಳ್ಕೊಂಡು ಬಿದ್ದಿರ್ತೀಯ. ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನಡೀಲಿಂದ ಹೋಗಲ್ಲ. ಬೆಳ್ಳಿನ ನಾನು ಇಲ್ಲಿಂದ ಕರ್ಕೊಂಡೇ ಹೋಗೋದು. ಇದೇ ಕೊನೆ ನಿರ್ಧಾರನ? ಇದೇ ಕೊನೆ ನಿರ್ಧಾರನಾ? ಹೌದು, ಇದೇ ನನ್ನ ಕೊನೆ ನಿರ್ಧಾರ. ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗಲ್ಲ ಅಂದ್ರೆ ಹೋಗಲ್ಲ. ಹೋಗು ಇಲ್ಲಿಂದ ಸುಮ್ಮನೆ. ಹೋಗಲ್ಲ ಅಂದ್ರೆ ಹೋಗಲ್ಲ. ನಿನಗೆ ಅತ್ತೆ ಸರಿಯಾಗಿ ಬಿತ್ತು ಬಿಡಿ. ನನ್ನ ಕೆನ್ನೆಗೆ ಹೊಡಿತೀಯಲ್ವಾ? ಇದಕ್ಕೆ ಸರಿಯಾಗಿ ಬೆಲೆ ಕಟ್ತೀಯ, ನೋಡ್ತಾ ಇರು. ಬೆಳ್ಳಿ, ಹಾಲ್ನಲ್ಲಿ ಮುತ್ತು ಸರು ಮತ್ತೆ ಮಾಯನು ತುಂಬಾ ಹತ್ತತ್ರ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾ ಇದ್ರು. ಅದನ್ನ ನೋಡ್ಲಿ ಅಂತಾನೆ ನಿನ್ನ ಕರೆದಿದ್ದು ನಾನು. ಹೋಗಿ ನೀವು. ಅಮ್ಮ, ನೀವೆಲ್ಲೂ ಹೋಗ್ಬಾರ್ದು. ಅತ್ಗೆ ಅತ್ಗೆ ನೀನ್ ನನ್ನ ಹತ್ರ ಮಾತಾಡ್ಬೇಡ. ಅತ್ಗೆ ನಾವೇನ್ ಮಾಡಿದ್ವಿ? ಇಲ್ರಿ, ನಿಮ್ಗೇನ್ ಬೇಕೋ ಅದನ್ನೇ ಮಾಡ್ಕೊಳ್ಳಿ. ನೆನ್ನೆಯಿಂದ ನೋಡ್ತಾನೆ ಇದ್ದೀನಿ, ಬರೀ ನೀವುಗಳೇ ಎಲ್ಲ ಮಾತಾಡ್ಕೋತಿದ್ದೀರಾ. ನನ್ನ ದೂರ ಮಾಡ್ತಿದ್ದೀರಾ ಅಲ್ವಾ? ಮಾಡಿ, ಇನ್ನೂ ಏನೇನು ನಡೆಯುತ್ತೋ ನಡೀಲಿ.